ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಇದುವರೆಗೆ ಬ್ರಹ್ಮದೇವರು ಪರಮಾತ್ಮನ ದರ್ಶನವನ್ನು ಮಾಡಿದರು. ಪ್ರಳಯ ಕಾಲ, ಸುತ್ತಲೂ ದೇವತೆಗಳಿದ್ದಾರೆ, ಅನೇಕ ದೇವತೆಗಳು, ಪ್ರಧಾನವಾಗಿ ಸೂರ್ಯ ಅಂತೆಲ್ಲ ಕೆಲವು ದೇವತೆಗಳನ್ನ ಅಷ್ಟೇ ಹೇಳಿದ್ರು. ಅಂಥ ದೇವರನ್ನು ನೋಡಿದಾಗ ಬ್ರಹ್ಮದೇವರಿಗೆ ಏನ್ ಸ್ಫೂರ್ತಿ ಆಯ್ತು? ಇಷ್ಟೆಲ್ಲ ನೋಡಿದಾಗ ಅನ್ನಿಸ್ತಂತೆ ನಾನು ಸೃಷ್ಟಿ ಮಾಡ್ಬೇಕು ಇವನ್ನೆಲ್ಲ. ಹೊಳಿತು ಸ್ವಲ್ಪ. ಇದನ್ನೆಲ್ಲ ನೋಡಿದ್ಮೇಲೆ ಇವನ್ನೆಲ್ಲ ನಾನು ಆಗ್ತಾ ಇದೆ. ಕೇಳಿಸ್ತಾ ಇದೆ ಎಲ್ರಿಗೂ? ಕ್ಲಿಯರ್ ಆಗಿದೆ ಸರ್, ನಮ್ಗೇನ್ ಕೇಳ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು. ಇಲ್ಲ ಕೇಳಿಸ್ತಾ ಇದೆ, ಅವ್ರಿಗೇನೋ ಪ್ರಾಬ್ಲಮ್ ಇರ್ಬೇಕಷ್ಟೇ. ಲಾಗಿನ್ ಆಗಿ ಮತ್ತೆ ರೀ ಜಾಯ್ನ್ ಆಗಿ. ಹೀಗೆ ಬ್ರಹ್ಮದೇವರಿಗೆ ಸ್ಫೂರ್ತಿ ಬಂತಂತೆ. ಏನ್ ಸ್ಫೂರ್ತಿ ಬಂತು? ಇವ್ರಿಗೆಲ್ಲ ಮುಕ್ತಿ ಆಗಿದೆ, ದೇವರ ಜೊತೆಗಿದ್ದಾರೆ, ಬೇರೆಯವ್ರಿಗೂ ಇದೇ ರೀತಿ ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗ್ಬೇಕು, ಅವ್ರಿಗೂ ಸಾಧನೆ ಆಗ್ಬೇಕು, ಅದಕ್ಕೆ ಎಲ್ಲರ ಸೃಷ್ಟಿಯನ್ನ ಮಾಡ್ತೀನಿ, ಎಲ್ರಿಗೂ ದೇಹ ಕೊಡ್ತೀನಿ ಅಂತ ಅನ್ಕೊಂಡಂತ ಯೋಗ್ಯ ಜೀವರಿಗೆಲ್ಲ. ಹಾಗೆ ಅಯೋಗ್ಯರೇನಿದಾರ ಅವ್ರಿಗೂ ಆಗ್ಬೇಕಲ್ಲ ಸಾಧನೆ, ಎಲ್ರಿಗೂ ದೇಹವನ್ನ ಕೊಡ್ತೀನಿ ಅಂತ ಅವ್ರಿಗೊಂದು ಐಡಿಯಾ ಬಂತು ಅಂತ, ಸ್ಫೂರ್ತಿ ಹೊಳೆದಿದ್ದು ಅಂತ. ಅದನ್ನ ಈಗ ಹೇಳ್ತಾ ಇದ್ದಾರೆ. ಅನೇನ ಏತಚ್ಚ ಲಬ್ಧಂ. ಇಷ್ಟನ್ನು ನೋಡಿದ್ಮೇಲೆ ಬ್ರಹ್ಮದೇವರಿಗೆ ಏನ್ ಅನ್ನಿಸ್ತು, ಏನಾಯ್ತು ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ವಸ್ತುತಃ ಏನಂದ್ರೆ, ಇಡೀ ಜಗತ್ತನ್ನು ನಿರ್ಮಾಣ ಮಾಡಿದ ವಸ್ತುತಃ ಅಷ್ಟು ನೋಡ್ಲಿಲ್ಲ ಬ್ರಹ್ಮದೇವರ. ಆ ಟೈಮ್ನಲ್ಲಿ ನೋಡಿದ್ ಬಹಳ ಕಡಿಮೆನೆ ವಸ್ತು. ಅದೇ ದೇವರ ವಿಶಾಲ ರೂಪ ನೋಡಿದ್ರು, ದೇವ್ರ ರೂಪ ಹೀಗಿರತ್ತಾ ಅಂತ ಅವ್ರು ನೋಡಿದ್ರು. ಅಷ್ಟ್ ಬಿಟ್ರೆ ಜಗತ್ನಲ್ಲಿ ಮುಂದೆ ಏನೇನ್ ಕಾಣ್ತೀವಿ ಅದನ್ನೆಲ್ಲ ಅಲ್ಲೇನ್ ಕಾಣ್ಲಿಲ್ಲ ಬ್ರಹ್ಮದೇವರು. ಆದ್ರೂ ಬ್ರಹ್ಮದೇವರ ಒಂದು ಬುದ್ಧಿಶಕ್ತಿ ಎಷ್ಟಿತ್ತು ಆ ದೇವರ ಅನುಗ್ರಹದಿಂದ ಅಂದ್ರೆ, ನಾವೀಗ ಸುತ್ತಮುತ್ತ ನೋಡ್ತಾ ಇದೀವಿ ಆ ಬ್ರಹ್ಮದೇವರ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆ ಅಂತ. ಪ್ರತಿಯೊಂದು ಪ್ರಾಣಿಗಳಲ್ಲಾಗ್ಬಹುದು, ಸಸ್ಯಗಳಲ್ಲಾಗ್ಬಹುದು, ಪ್ರತಿ ವಿಷಯದಲ್ಲಿ ಎಷ್ಟು ವಿಚಿತ್ರವಾದ ಸೃಷ್ಟಿ. ಒಬ್ಬ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಅದು ಹೊಸತನ ಅಲ್ಲ, ಹೊಸತನದಿಂದ ಮಾಡ್ಬೇಕು. ಇರೋ ಗ್ರಂಥನ ಓದೋದ್ ಬೇರೆ, ಹೊಸದಾಗ ಒಂದ್ ಗ್ರಂಥ ಬರೆಯೋದು ಕಷ್ಟ ಇದೆ. ಯಾಕಂದ್ರೆ ಹೊಸದಾಗಿ ಬರಿಬೇಕಲ್ಲ, ಏನೊಂದು ಹೊಸ ತತ್ವ ಹೇಳ್ಬೇಕಲ್ಲ. ಅದರಲ್ಲೂ ಮಧ್ವಾಚಾರ್ಯರು ಹೊಸ ದರ್ಶನವನ್ನೇ ಜಗತ್ತಿಗೆ ಕೊಟ್ರು. ಈ ತರ ಹೊಸ ದರ್ಶನ ಕೊಡೋದು ತುಂಬಾ ಕಷ್ಟ ಇದೆ. ಹಾಗೆಲ್ಲ ನಮ್ದನ್ನು ಹೊಸ್ತು ಅಂತ ಅದೇನೋ ಮಧ್ವಾಚಾರ್ಯ ಹೇಳಿದ್ರಲ್ಲ ನಾವ್ ಹೇಳಿದ ವಿಷಯ ಸೇರಿರತ್ತೆ ಕೊನೆಗೆ ಅಷ್ಟೇ. ಆ ರೀತಿ ದಾರ್ಶನಿಕ ಆಗ್ಬೇಕು ಅಂತಂದ್ರೆ ಒಬ್ಬ ತುಂಬಾ ದೊಡ್ಡ ಕಷ್ಟದ ಇದು ಸ್ಥಾನ ಅದು. ಅಂಥ ಸ್ಥಾನವನ್ನ ಮಧ್ವಾಚಾರ್ಯ ಪಡೆದಿದ್ರು. ಹಾಗಾಗಿ ಭಾಗವತ ತಾತ್ಪರ್ಯದಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆಚಾರ್ಯರು ಅಂಥ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಷ್ಟಿದ್ದಾಗ ಬ್ರಹ್ಮದೇವರು ಮಧ್ವಾಚಾರ್ಯರೆಲ್ಲ ಸಮಾನನಿದ್ದಾನೆ. ವಾಯುದೇವರು ಬ್ರಹ್ಮದೇವರಿಗೂ ಅಂಥ ಶಕ್ತಿ ಇದೆ. ಒಂದು ಸಿದ್ಧಾಂತವನ್ನ ನಮ್ಮ ಆಚಾರ್ಯರು ಕೊಟ್ರೆ ಇಡೀ ಜಗತ್ತನ್ನೇ ಬ್ರಹ್ಮದ ರೂಪದಲ್ಲಿ ಬ್ರಹ್ಮದೇವರು ಕೊಟ್ರು. ಹಾಗಾದ್ರೆ ಏನೇನ್ ನೋಡಿದ್ರು ವಸ್ತುತಃ ಆ ಕಾಲದಲ್ಲಿ? ಇಷ್ಟೇ ನೋಡಿದ್ರೆ ಇನ್ನೇನಾರು ಇತ್ತ ನೋಡಿದ್ದು? ಕೇವಲ ದೇವರ ಹಿಂದೆ ಒಂದಿಷ್ಟು ದೇವತೆಗಳನ್ನ ಅಷ್ಟೇ ನೋಡಿದ್ರ? ತಮ್ಮ ಕಮಲವನ್ನ ತಾವು ನೋಡ್ಲಿಲ್ವಾ? ತಾವಿತ್ತಲ್ಲ ಆ ನಾಭಿ ಕಮಲದಲ್ಲಿ, ಕಮಲದ ಮೇಲೆ ಕೂತಿದ್ರಲ್ಲ, ಅದನ್ನ ಆ ಕಮಲವನ್ನ ನೋಡ್ಲಿಲ್ವಾ? ಪ್ರಳಯ ಕಾಲದ ನೀರನ್ನು ನೋಡ್ಲಿಲ್ವಾ? ಅದ್ರ ಬಗ್ಗೆ ಏನು ಹೇಳಿಲ್ವಲ್ಲ ನೀವು ಅಂದ್ರೆ ಆಗ ಈ 32ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ತರ್ಹ್ಯೇವ ತನ್ನಾಭಿ ಸರಸರೋಜಂ
ಆತ್ಮಾನಮಂಭಃ ಶ್ವಸನಂ ವಿಯಚ್ಚ ದದರ್ಶ ದೇವೋ ಜಗತೋ ವಿಧಾತ. ಇಲ್ಲಿ ಜಗತೋ ಅಂತ ಒಂದು ಪಾಠ, ಮತ್ತೊಂದು ಜಗತಾಂ ಅಂತ ಇದೆ. ಅದನ್ನ ಜಗತಾಂ ವಿಧಾತಾನು ಸರಿ, ಜಗತೋ ವಿಧಾತ ಅನ್ನೋದು ಸರಿ. ನಾತಃ ಪರಂ ಲೋಕ ವಿಸರ್ಗ ದೃಷ್ಟಿ. ಈ ಭಾಗವತ ಪದ್ಯ ಹೇಗಿದೆ ಅಂದ್ರೆ, ಪಾಪ ಬ್ರಹ್ಮದೇವರು ಅಷ್ಟೊಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಪಾಪ ಏನು ಗೊತ್ತೇ ಆಗ್ಲಿಲ್ಲ. ನಮ್ಗೆ ಯಾರು ಚೆನ್ನಾಗಿ ಹೇಳ್ಕೊಟ್ಬಿಟ್ರೆ ಹೀಗಿದೆ ಹಾಗಿದೆ ಅಂತ ಪರ್ಫೆಕ್ಟ್ ಎಲ್ಲ ಹೇಳ್ಬಿಟ್ಟು ಅಂತ ಇಟ್ಕೊಳ್ಳಿ, ನಮಗ್ ಸುಲಭ ಆಗತ್ತೆ. ಏನೂ ಹೇಳಲಿಲ್ಲ ಅಂದ್ರೆ ಎಷ್ಟು ನಮ್ ಪೇಚಾಡ್ಬೇಕು, ಅಯ್ಯೋ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಒದ್ದಾಡ್ಬೇಕು ನಾವು. ಆ ಒದ್ದಾಟ ಈ ಗುರು ಶಿಷ್ಯರಲ್ಲಿ ಇರತ್ತೆ ಸಾಮಾನ್ಯವಾಗಿ. ಗುರುಕುಲದಲ್ಲಿ 12 ವರ್ಷ ಅಧ್ಯಯನ. ಯಾಕೆ ಅಷ್ಟೊಂದು 12 ವರ್ಷ ಅಧ್ಯಯನ ಯಾಕೆ? ಅಷ್ಟು ಓದಿದ್ರು ಇನ್ನೂ ತಿಳ್ಕೊಳ್ಳೋದಿರತ್ತೆ ಗುರುಗಳ ಬಳಿ, ಅದ್ ಬೇರೆ ವಿಷಯ. ಅಂದ್ರೆ ಅಷ್ಟು ಓದಿದ್ರು ಇನ್ನೂ ತೃಪ್ತಿ ಆಗಲ್ಲ. ಯಾಕೆಂದ್ರೆ ಅಯ್ಯೋ ಇನ್ನೂ ಬೇಕಾಗಿತ್ತು ಇವ್ರ ಹತ್ರ ಇನ್ನೂ ಅಧ್ಯಯನ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಅದು ಯಾಕೆ ಅನ್ಸುತ್ತೆ? ಅಷ್ಟೊಂದು ವಿಷಯ ಗೊತ್ತಾದ್ಮೇಲೆ. ಇಲ್ಲ 12 ವರ್ಷನೂ ಓದ್ಲಿಲ್ಲ, ಏನೂ ಗೊತ್ತಿಲ್ಲ, ಯಾರೂ ಗುರುಗಳು ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಕಥೆ ಏನು, ಹೊಸದಾಗಿ ಏನಂತ ಸೃಷ್ಟಿ ಮಾಡ್ಬೇಕು, ಏನಂತ ತಿಳ್ಕೊಳ್ಬೇಕು. ಬ್ರಹ್ಮದೇವರಿಗೆ ಭಗವಂತ ಬಂದಿದ್ದೇನೋ ಬಂದ, ಮುಂದೆ ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅನ್ನೋದು ಇದೆ. ತೋರ್ಸಿದ್ ಮಾತ್ರ ತುಂಬಾ ಕಡಿಮೆ, ಸ್ವಲ್ಪನೇ ತೋರಿಸಿದ್. ಇಷ್ಟೇ ತೋರಿಸಿದ್ದು, ಏನೋ ತನ್ನ ರೂಪ ತೋರಿಸ್ದ, ಒಂದಿಷ್ಟು ದೇವತೆಗಳನ್ನು ತೋರಿಸ್ದ, ಸಾಕು. ಬ್ರಹ್ಮದೇವರೇ ನೀವು ಸೃಷ್ಟಿ ಮಾಡ್ಕೊಡಿದ್ರೆ ಏನಂತ ಮಾಡ್ಬೇಕು? ಅವ್ರ ಪರಿಸ್ಥಿತಿ ಗಂಭೀರ, ಯಾರು ಸಹಾಯ ಮಾಡೋರೇ ಇಲ್ಲ, ಅವ್ರೊಬ್ರೇ ಮಾಡ್ಬೇಕು ಈ ಕೆಲ್ಸನ. ಅಷ್ಟು ಕಷ್ಟದ ಕೆಲ್ಸ ಅದು. ಉದ್ಧಾರ ಮಾಡ್ಬೇಕು ಎಲ್ರು, ಯಾಕಂದ್ರೆ ಸೃಷ್ಟಿ ಮಾಡದಿದ್ರೆ ಯಾರು ಉದ್ಧಾರ ಇಲ್ಲ. ಸರಿ, ಇದಕ್ಕೆ ಏನ್ ಮಾಡಿದ್ರು ಬ್ರಹ್ಮದೇವರು? ನೋಡಿದ್ರು ಏನು? ಜಗತೋ ವಿಧಾತ ದೇವ. ಇಡೀ ಪ್ರಪಂಚದ ಸೃಷ್ಟಿಯನ್ನ ಮಾಡುವಂತಹ ಬ್ರಹ್ಮದೇವರು ತಾವು ದೇವರನ್ನ ನೋಡಿದ ಮೇಲೆ ಮುಂದೆ ಏನ್ ನೋಡಿದ್ರು ಅಂದ್ರೆ ಎಲ್ಲಾ ದೇವತೆಗಳ ಜೊತೆ ದೇವರನ್ನ ನೋಡಿದ್ಮೇಲೆ, ನಾಭಿ ಸರಸ್ಸರೋಜಂ, ಭಗವಂತನ ನಾಭಿ ತರ ದೊಡ್ಡ ಕೊಳದ ತರ ನಾಭಿ, ಚಿಕ್ಕದಲ್ಲ ಭಗವಂತನ ನಾಭಿ. ಪ್ರಳಯ ಕಾಲದ ನೀರ್ನಲ್ಲಿ ಮಲಗಿರೋ ಭಗವಂತನ ರೂಪ ಅಂದ್ರೆ ಸಿಕ್ಕಾಬಟ್ಟೆ ದೊಡ್ಡ. ಆ ದೊಡ್ಡ ರೂಪದಲ್ಲಿ ನಾಭಿ ಪ್ರದೇಶ ಅಂದ್ರೆ ದೊಡ್ಡ ಕೊಳ ಅದು. ಆ ಕೊಳದಲ್ಲಿ ಕಮಲ ಹುಟ್ಟಿದೆ. ಆ ಕಮಲದಲ್ಲಿ ತಮ್ಮನ್ನ ತಾವು ನೋಡ್ಕೊಳ್ತಾರೆ. ಓ ನಾನಿದ್ದೀನಲ್ಲ ಅಂತ ಒಂದ್ಸರಿ ಹಿಂಗ್ ಬಕ್ಕೊಂಡು ತಾವು ನೋಡ್ಕೊಂತಾರೆ. ಅದಾದ್ಮೇಲೆ ಕಮಲದ ಸುತ್ತಲೂ ಇರುವಂತಹ ನೀರನ್ನು ನೋಡ್ತಾರೆ. ಅಂಬಃ, ಮೊದಲು ಆತ್ಮಾನಂ, ತಮ್ಮನ್ನು ನೋಡ್ಕೊಂಡ್ರು. ಅಂಬಃ ಅಂದ್ರೆ ನೀರು, ಅಂಬಸ್ ನೀರನ್ನು ನೋಡಿದ್ರು, ಅದು ಪ್ರಳಯ ಕಾಲದ ನೀರು. ಇನ್ನೊಂದು ನೋಡಿದ್ರು ಮುಂದೆ ಶ್ವಸನ. ಶ್ವಸನ ಅಂದ್ರೆ ವಾಯು, ಗಾಳಿಯನ್ನ ನೋಡಿದ್ರು. ಆಮೇಲೆ ಹಿಂಗ್ ತಲೆ ಎತ್ತಿದ್ರು, ಆಕಾಶ ಕಾಣ್ತು. ವಿಯತ್. ಹಾಗಾದ್ರೆ ಆತ್ಮಾನಂ, ಅಂಬಃ, ಶ್ವಸನಂ, ವಿಯತ್, 4 ವಸ್ತು ನೋಡ್ತಾರೆ. ತಮ್ಮನ್ ತಾವು ನೋಡ್ಕೊಂಡ್ರು, ಕಮಲದಲ್ಲಿ ಇದ್ದವ್ರನ್ನ, ಪ್ರಳಯ ಕಾಲದ ನೀರನ್ನು ನೋಡಿದ್ರು, ವಾಯುನ್ ನೋಡಿದ್ರು, ಆಕಾಶ ನೋಡಿದ್ರು. ಇಷ್ಟ ಆದ್ಮೇಲೆ ಲೋಕ ವಿಸರ್ಗ ದೃಷ್ಟಿ. ಈಗಾಗಲೇ ಮುಕ್ತಿಯನ್ನ ಪಡೆದ ಸೂರ್ಯ ಮತ್ತೆ ಚಂದ್ರ, ಅಗ್ನಿದೇವರು, ಪ್ರವಾಹವಾಯು, ಇವನ್ನೆಲ್ಲ ನೋಡಿದ್ರು. ಇದನ್ ಬಿಟ್ಟು ಇನ್ನೇನು ನೋಡ್ಲಿಲ್ಲ. ಅಂದ್ರೆ ದೇವರನ್ನ ಬಿಟ್ಟು ಇನ್ನೇನು ನೋಡ್ಲಿಲ್ಲಂತೆ. ಇದೊಂದು ಮಾತು ಹೇಳ್ತಾರೆ, ಲೋಕ ವಿಸರ್ಗ ದೃಷ್ಟಿ. ಅಂದ್ರೆ ದೇವರ ದರ್ಶನ ಆಯ್ತು. ದೇವರೇನು ಹೇಗಿದ್ದ ಅಂದ್ರೆ, ಈ ಮುಂದೆ ಏನು ಇವರು ಜಗತ್ತನ್ನು ಸೃಷ್ಟಿ ಮಾಡ್ಬೇಕು, ಅಲ್ಲೇನು ಸತ್ವಗುಣ, ರಜೋಗುಣ, ತಮೋಗುಣ, ಏನು ಪ್ರಕೃತಿಯ ಗುಣ ಇದೆ, ಅದು ಯಾವ ಗುಣ ಇಲ್ದೇ ಇರುವಂತ ನಿರ್ಗುಣ ಬ್ರಹ್ಮನನ್ನು ನೋಡಿದ್ರೆ. ಇಲ್ಲಿ ಎಚ್ಚರಿಕೆ ಇರಬೇಕು, ನಿರ್ಗುಣ ಬ್ರಹ್ಮ ಅಂದ್ರೆ ಏನೂ ಗುಣ ಇಲ್ದೇ ಇರೋ ಬ್ರಹ್ಮ ಅಲ್ಲ, ಹೊರತು ಸತ್ವ, ರಜಸ್ಸು, ತಮಸ್ಸು ಅನ್ನೋ ಪ್ರಾಕೃತ ಗುಣ ಅಂತ ಏನ್ ಕರಿತೀವಿ, ಪ್ರಕೃತಿಗೆ ಸಂಬಂಧಪಟ್ಟ ಗುಣ, ಆ ಗುಣ ಇಲ್ದೇ ಇರುವಂತಹ ಭಗವಂತನನ್ನ ನೋಡಿದ್ದಾರೆ ಬ್ರಹ್ಮದೇವರು ಅಂತ. ಇದು ಸುಲಭವಾದ ಅರ್ಥ ಈ ಶ್ಲೋಕಕ್ಕೆ. ವ್ಯಾಖ್ಯಾನದಲ್ಲಿ ಏನು ವಿಶೇಷ ಹೇಳಿದ್ದಾರೆ ಇಲ್ಲೆಲ್ಲ ಅಂದ್ರೆ, ಮೊದಲು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಅವರು ಈ ಲೋಕ ವಿಸರ್ಗ ದೃಷ್ಟಿ ಅಂತ ಒಂದು ಶಬ್ದ ಬಂದಿದೆ. ಈ ಶಬ್ದಕ್ಕೆ ಅರ್ಥ ಹೇಳೋದು ಕಷ್ಟ, ನಮ್ಗೆ ಮೇಲ್ನೋಟಕ್ಕೆ ಸುಲಭ, ಆದ್ರೆ ತಾತ್ಪರ್ಯ ಹೇಳಿದೆ ಅಷ್ಟೇ. ಈ ಶಬ್ದದ ಅರ್ಥ ಯಾಕೆ ಕಷ್ಟ ಅಂದ್ರೆ, ಲೋಕ ಅಂದ್ರೆ ಏನು, ವಿಸರ್ಗ ಅಂದ್ರೆ ಏನು, ದೃಷ್ಟಿ ಅಂದ್ರೆ ಏನು, ಇಷ್ಟು ಬೇಕು. ಲೋಕ ಅಂದ್ರೆ ನಮ್ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಲೋಕ ಅಂದ್ರೆ ಏನು, ಭೂಲೋಕ, ಭುವರ್ಲೋಕ, ಸುವರ್ಲೋಕ ಅಷ್ಟೇ, ಅಂತರಿಕ್ಷ ಲೋಕ, ಸ್ವರ್ಗಲೋಕ. ಆ ಲೋಕ ಅಲ್ಲ. ಇಲ್ಲಿ ಲೋಕ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅದೇನಂದ್ರೆ ಲೋಕ ಅಂದ್ರೆ ಮುಕ್ತರು ಅಂತಾನೂ ಅರ್ಥ ಇದೆ. ಈಗಾಗಲೇ ಮುಕ್ತಿ ಪಡೆದವ್ರಿಗೆ ಲೋಕ ಅಂತ ಕರೀತಾರೆ. ಇದು ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಈ ವಿಷಯ ಎಲ್ಲ, ಲೋಕ ಅನ್ನೋ ಶಬ್ದದ ವಿಚಾರ ಬ್ರಹ್ಮಸೂತ್ರದ 4ನೇ ಅಧ್ಯಾಯ ಫಲಾಧ್ಯಾಯ ಏನಿದೆ, ಫಲಾಧ್ಯಾಯದ
ಇದರಲ್ಲಿ ಅನುವ್ಯಾಖ್ಯಾನದಲ್ಲಿ ನ್ಯಾಯಸುಧಾದಲ್ಲಿ ಕೊನೆ ಭಾಗ 4ನೇ ಅಧ್ಯಾಯ, ಅಲ್ಲಿ ನ್ಯಾಯಸುಧಾ ಭಾಗದಲ್ಲೆಲ್ಲ ವಿವರಣೆ ಮಾಡ್ತಾರೆ. ಲೋಕ ಶಬ್ದಕ್ಕೆ ಏನರ್ಥ, ಅಲೋಕ ಅಂದ್ರೆ ಏನರ್ಥ, ಲೋಕೃ ದರ್ಶನೆ ಅಂತ ಅಲ್ಲಿ ಜಯತೀರ್ಥರು ಬಿಡಿಸ್ತಾರೆ. ಆ ಮೂಲ ಶಬ್ದಕ್ಕೆ ಏನರ್ಥ ಅಂತ, ಜ್ಞಾನ ಅಂತ ಅರ್ಥ. ಲೋಕ ಅನ್ನೋದಕ್ಕೆ ಯಾರಿಗೆ ಅಪರೋಕ್ಷ ಜ್ಞಾನ ಇದೆ ದೇವರ ಬಗ್ಗೆ ಅಂಥವನ್ನ ಲೋಕ ಅಂತ ಕರಿಬೇಕು, ಮುಕ್ತರು ಅಂತ ಅವ್ರು ಅನಿಸ್ಕೊಳ್ತಾರೆ. ಹೀಗೆ ಒಂದು ವಿಷಯ ಇದೆ. ಅಂತೂ ಇರ್ಲಿ, ಪ್ರಕೃತ ಇಲ್ಲಿ ಲೋಕ ಅನ್ನೋ ಶಬ್ದ ಜ್ಞಾನ ಅಂತ ಅರ್ಥ. ಜ್ಞಾನದಿಂದ ಯಾರ ಸ್ವಭಾವ ವಿಶಿಷ್ಟ ಆಗಿದೆ ಅಂದ್ರೆ ಈಗಾಗಲೇ ಮುಕ್ತರಾಗ್ಬಿಟ್ಟಿದ್ದಾರೆ, ಅಂಥ ಮುಕ್ತರನ್ನ ಬ್ರಹ್ಮದೇವರು ನೋಡಿದ್ದಾರೆ ಅಂತ ಅರ್ಥ. ದೃಷ್ಟಿ ಅಂದ್ರೆ ನೋಡೋದು. ಯಾರನ್ನ? ಲೋಕದಿಂದ ಅಂದ್ರೆ ಒಳ್ಳೆಯ ಜ್ಞಾನದಿಂದ ವಿಸರ್ಗ ವಿಶಿಷ್ಟವಾದ ಸ್ವಭಾವ ಅಂದ್ರೆ ಮುಂಚೆ ಅಮುಕ್ತರಾಗಿದ್ರು, ಮುಕ್ತಿ ಸಿಕ್ಕಿರ್ಲಿಲ್ಲ, ಈಗ ಮುಕ್ತಿಯನ್ನ ಪಡೆಯುವಂತ ಸ್ವಭಾವ, ವಿಶಿಷ್ಟವಾದ ಸರ್ಗ ಸ್ವಭಾವವನ್ನ ಪಡೆದಿದ್ದಾರೆ. ಅಂದ್ರೆ ಈಗಾಗಲೇ ತಮ್ಮ ದಿವ್ಯವಾದ ಆ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡು ಮುಕ್ತಿಯಲ್ಲಿ ಇರುವಂತಹ ಸೂರ್ಯ, ಚಂದ್ರ, ಅಗ್ನಿ, ಪ್ರವಾಹವಾಯು ಇತ್ಯಾದಿ ದೇವತೆಗಳನ್ನು ನೋಡಿದ್ದಾರೆ ಅಂತ ಇದರ್ಥ ಒಂದು. ಇನ್ನೊಂದು ಅರ್ಥ ಹೇಳ್ತಾರೆ ಈ ಶಬ್ದಕ್ಕೆ. ಲೋಕ ಅಂದ್ರೆ ಜ್ಞಾನ ಅಂತ ಅರ್ಥ. ವಿಸರ್ಗ ಅಂದ್ರೆ ಸೃಷ್ಟಿ ಮಾಡದೇ ಇರೋನು, ಸರ್ಗ ಅಂದ್ರೆ ಸೃಷ್ಟಿ, ವಿಸರ್ಗ ಅಂದ್ರೆ ಸೃಷ್ಟಿ ಮಾಡ್ತಾ ಇಲ್ಲ. ಯಾರ ಸೃಷ್ಟಿ ಮಾಡ್ತಾ ಇಲ್ಲ? ಆ ಬ್ರಹ್ಮ, ಪರಬ್ರಹ್ಮ ಅಂದ್ರೆ ಸಾಕ್ಷಾತ್ ಸ್ವಾಮಿ ವಿಷ್ಣು. ಈ ರೀತಿ ಒಂದು ಒಳ್ಳೆಯ ಜ್ಞಾನ ಇರುವಂತಹ, ಯಾವುದೇ ಸೃಷ್ಟಿಯನ್ನ ಮಾಡದೇ ಇರುವಂತಹ ಪರಮಾತ್ಮನನ್ನ ಬ್ರಹ್ಮದೇವರು ನೋಡಿದ್ದಾರೆ. ಇಷ್ಟು ವಿಷಯವನ್ನ ಇಲ್ಲಿ ಲೋಕ ವಿಸರ್ಗ ಸೃಷ್ಟಿ ಅಂತ ಈ ಶಬ್ದದಿಂದ ಹೇಳಿದ್ದಾರೆ. ಮತ್ತೊಂದು, ಲೋಕದಲ್ಲಿ ಸೃಷ್ಟಿ ಆಗದೆ ಇರೋರು ಯಾರು ಅಂದ್ರೆ ಆ ಪ್ರಳಯ ಕಾಲದಲ್ಲಿದ್ದ ಸೂರ್ಯ ಮತ್ತೆ ಅಗ್ನಿ ಮತ್ತೆ ಪ್ರವಾಹ ಮತ್ತೆ ಚಂದ್ರ, ಈ ಎಲ್ಲ ದೇವತೆಗಳನ್ನ ನೋಡಿದ್ದಾರೆ ಅಂತ. ಈ ಒಂದು ಶಬ್ದಕ್ಕೆ ಒಟ್ಟು 3 ಅರ್ಥ ಬಂತು. ಒಂದರ್ಥ ಏನು ಅಂದ್ರೆ ಲೋಕ ಅಂದ್ರೆ ಜ್ಞಾನ, ತಮ್ಮ ಅಪರೋಕ್ಷ ಜ್ಞಾನದಿಂದ ಈಗಾಗಲೇ ಮುಕ್ತಿಯನ್ನ ಪಡೆದವರು ಬ್ರಹ್ಮದೇವರ ದೃಷ್ಟಿಗೆ ಪಾತ್ರರಾಗಿದ್ದಾರೆ ಒಂದು. ಎರಡನೇ ಅರ್ಥ, ಇನ್ನು ಮುಂದೆ ಲೋಕದಲ್ಲಿ ಅವರ ಸೃಷ್ಟಿ ಆಗಲ್ಲ ಅಂದ್ರೆ ಈಗಾಗಲೇ ಮುಕ್ತಿಗೆ ಹೋಗಿದ್ದಾರೆ ಅಂತ ಅರ್ಥ, ಅಂಥವ್ರ ದರ್ಶನ ಆಯ್ತು. ಇನ್ನೊಂದು ಅರ್ಥ, ಜ್ಞಾನ ಇದೆ, ಸೃಷ್ಟಿ ಮಾಡಲ್ಲ ಅಂತ ಕೂತಿರುವಂತಹ ದೇವರನ್ನು ನೋಡಿದೆ. ಇಷ್ಟು 3 ಅರ್ಥವನ್ನ ಹೇಳಿ ಇದೇ ನಿರ್ಗುಣ ದರ್ಶನ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಿರ್ಗುಣ ಬ್ರಹ್ಮ ಅಂತ ಮಧ್ವ ಸಿದ್ಧಾಂತದಲ್ಲಿ ಇಲ್ಲ, ಆದ್ರೆ ಇದೆ. ಯಾವ ತರ ಇದೆ? ಇಲ್ಲಿ ಭಾಗವತಲ್ಲಿ ಬಂತು ನಿರ್ಗುಣ ದರ್ಶನ ಅಂತ ಹೇಳಿದ್ದಾರೆ. ನಿರ್ಗುಣ ದರ್ಶನ ಅಂದ್ರೆ ಏನರ್ಥ? ನಮ್ಗೆಲ್ರಿಗೂ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಿರ್ಗುಣ ಅಂದ್ರೆ ದೇವರನ್ನ ಏನಂತ? ಪ್ರಾಕೃತ ಗುಣ ಇಲ್ಲ ಅಂತ ಅರ್ಥ. ಅವನಿಗೆ ಜ್ಞಾನ ಇಲ್ಲ ಅಂತ ಹೇಳೋದ? ನಮ್ ತರ ಜ್ಞಾನ ಇಲ್ಲ ಅಂತ ಅರ್ಥ. ಹಾಗಾಗಿ ಅವನಿಗೆ ಜ್ಞಾನ ಇಲ್ಲ. ಅವನಲ್ಲಿ ಶಕ್ತಿ ಇಲ್ವಾ? ಹೌದು, ಶಕ್ತಿ ಇಲ್ಲ. ಯಾಕೆ? ನಮ್ ತರ ಶಕ್ತಿ ಇಲ್ಲ, ಅದನ್ನ ಶಕ್ತಿ ಇಲ್ಲ. ಅವನಿಗೆ ಶಕ್ತಿನೇ ಇಲ್ಲ ಅಂತ ಅರ್ಥ ಅಲ್ಲ, ನಮ್ ತರ ಇಲ್ಲ ಅಂತಿಲ್ಲ ಅಷ್ಟೇ. ಈ ತರ ನಮ್ ತರ ಇಲ್ಲ, ನಮ್ಮ ತರಹ ಇಲ್ಲ ಅನ್ನೋ ಅರ್ಥದಲ್ಲೇ ಭಗವಂತನಲ್ಲಿ ಗುಣ ಇಲ್ಲ. ಪರಮಾತ್ಮ ನಿರ್ಗುಣ ಅಂತಾನೆ, ನಮ್ಮನ್ನು ನಾವು ನಿರ್ಗುಣ ಅಂತ ಕರ್ತ್ಕೊಳ್ಬಹುದು. ಯಾಕೆ? ದೇವರ ತರ ಗುಣ ನಮ್ಮಲ್ಲಿಲ್ಲ, ಹಾಗಾಗಿ ನಾವು ನಿರ್ಗುಣ. ಭಗವಂತನಲ್ಲಿ ನಮ್ ತರ ಗುಣ ಇಲ್ಲ, ಹಾಗಾಗಿ ಅವ್ನು ನಿರ್ಗುಣ. ಈ ತರ ನಿರ್ಗುಣ ಶಬ್ದವನ್ನು ಬಳಸಿದ್ರೆ ತಪ್ಪಿಲ್ಲ. ಆದ್ರೆ ಏನೂ ಗುಣ ಇಲ್ಲ, ಏನೂ ಮಾಡಲ್ಲ, ಅವನಲ್ಲಿ ಏನೂ ಇಲ್ಲ, ನಮ್ಮಲ್ಲೂ ಏನೂ ಇಲ್ಲ ಅಂದ್ರೆ ಇದು ಸರಿ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಅನುಭವಕ್ಕಿದೆ, ದುಃಖ ಪಡ್ತೀವಿ, ಸುಖ ಪಡ್ತೀವಿ, ಎಲ್ಲ ಅನುಭವ ಇದೆ. ಇಷ್ಟೆಲ್ಲ ಇದ್ದು ಏನೂ ಗುಣ ಇಲ್ಲ ಅಂದ್ರೆ ಅದು ತಪ್ಪು. ಅದರಿಂದ ಆ ವ್ಯಾಖ್ಯಾನ ಸರಿ ಇಲ್ಲ ಅಂತ. ಇಷ್ಟು ಇಲ್ಲಿ ಬಂದ ಈ ಶ್ಲೋಕದ ವಿವರಣೆ. ಇದಾದ್ಮೇಲೆ ಮುಂದಕ್ಕೆ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಈ ಆಕಾಶ ವಾಯು ಎಲ್ಲ ನೋಡಿದ್ರಲ್ಲ ಅವತ್ತಿನ ದಿವಸ ಬ್ರಹ್ಮದೇವರು, ಮತ್ತೆ ಪ್ರಳಯ ಕಾಲದ ನೀರನ್ನು ನೋಡಿದ್ರಲ್ಲ. ಹಾಗಾದ್ರೆ ಏನ್ ನೋಡಿದ ಹಾಗಾಯ್ತು? ಅವರು 3 ತತ್ವ ನೋಡಿದ್ರು. ಒಂದು ಜಲ ತತ್ವ, ನೀರು, ವಾಯು ತತ್ವ, ಆಕಾಶ ತತ್ವ, ಮತ್ತೆ ಅಗ್ನಿ, ಮುಕ್ತನಾದ ಅಗ್ನಿದೇವನನ್ನು ನೋಡಿದ್ದಾರೆ, ಅಗ್ನಿ. ಇನ್ನು ಪೃಥಿವಿ ಎಲ್ಲಿದ್ದಾಳೆ? ಪೃಥಿವಿ ವಸ್ತುತಃ ಅವನ್ ಕಮಲ ಏನಿದೆಯಲ್ಲ, ಆ ಕಮಲ ಯಾವುದ್ರದ್ದು ಅಂತ ಮುಂಚೆ ಹೇಳಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ. ಅದು ಗರ್ಭೋದಕ, ಆ ಗರ್ಭೋದಕನೇ ಕಮಲ ಆಯ್ತು ಅನ್ನೋದ್ರ ವಿವರಣೆ ಬಂತು. ಆ ವಿವರಣೆ ಕೊಡ್ಬೇಕಾದ್ರೆ ಪೃಥ್ವಿ ಸಂಬಂಧ ಇಲ್ದೇನೆ ಗಟ್ಟಿ ಹೇಗಾಯ್ತು ಆ ಕಮಲ ಅಂತ ಒಂದು ಶಬ್ದವನ್ನ, ಪ್ರಶ್ನೆಯನ್ನ ಕೇಳ್ತಾರೆ. ಹಿಂದಕ್ಕೆ ಬಂದಿದೆ ಭಾಗವತಲ್ಲೇ. ಈ ತರ ಎಲ್ಲ ನೋಡಿದಾಗ ಪಂಚಭೂತಗಳನ್ನ ಇಟ್ಕೊಂಡ್ತಾನೆ ಇಡೀ ಜಗತ್ತಿನ ಸೃಷ್ಟಿ ಆಯ್ತು. ಹಾಗಾದ್ರೆ ಆ ಪಂಚಭೂತಗಳ ಜ್ಞಾನ ಅವ್ರಿಗೆ ಬಂದಿತ್ತು ದೇವರ ಅನುಗ್ರಹದಿಂದ. ಇದೆಲ್ಲ ಹೇಳ್ತೀವಲ್ಲ, ಏನಾದ್ರೂ ಇದು ಪಾಂಚಭೌತಿಕ ತಾನೆ. ಏನು? ಪೃಥ್ವಿ, ಜಲ, ತೇಜಸ್ಸು, ಆಕಾಶ, ವಾಯು, ಇದನ್ ಬಿಟ್ಟು ಏನಿದೆ ಈ ಜಗತ್ನಲ್ಲಿ? ಒಂದ ಮಣ್ಣಾಗತ್ತೆ, ಏನಿಲ್ಲ ನೀರಲ್ಲಿ ಸೇರ್ಕೊಳ್ಳುತ್ತೆ, ಬೆಂಕಿಗೆ ಸುಟ್ಟು ಹೋಗುತ್ತೆ, ಗಾಳಿ ತರ ಹಾರಾಡ್ಬೇಕು, ಇಲ್ಲ ಆಕಾಶದಲ್ಲಿ ಇರುತ್ತೆ, ಏನೂ ಇರಲ್ಲ. ಇಷ್ಟೇ. ಪಂಚಭೂತಗಳನ್ನ ಬಿಟ್ಟು ಇನ್ನೇನಿಲ್ಲ ಜಗತ್ನಲ್ಲಿ, ಎಲ್ಲ ಪಂಚಭೂತಗಳಿಂದಲೇ ಆಗಿದ್ದು.
ಅದರ ಪೂರ್ವಭಾವಿ ಹೇಳ್ತಾ ಇದಾರೆ. ಈಗ ಈ ಜಗತ್ತಿದೆ, ಒಂದ್ ವೇಳೆ ಈ ಜಗತ್ತಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೂ ಸೃಷ್ಟಿಗೆ ಬಂದಿಲ್ಲ ಅಂತ, ಆಗ ಬರೀ ಖಾಲಿ ಆಗ ಪಂಚಭೂತಗಳಷ್ಟೇ ಇದೆ. ಆ ಟೈಮ್ ನಲ್ಲಿ ಬ್ರಹ್ಮದೇವರು ಇಷ್ಟನ್ನೆಲ್ಲ ನೋಡ್ಕೊಂಡಿದ್ದಾರೆ. ಈ ವ್ಯವಸ್ಥೆ ಆಯ್ತು. ಇಷ್ಟಾದ್ಮೇಲೆ ಅವ್ರಿಗೆ ಅರ್ಥ ಆಯ್ತಂತೆ ಬ್ರಹ್ಮದೇವರಿಗೆ. ಮುಂದಿನ ಶ್ಲೋಕಕ್ಕೆ ಪೀಠಿಕೆ ಕೊಡ್ತಾರೆ. ಮುಂದಿನ ಶ್ಲೋಕ ಯಾಕೆ ಬಂತು ಅಂತ. ಇದು ಕೊನೆಯ ಶ್ಲೋಕ ನಮಗೆ ಈಗ ಸದ್ಯದ ಈ ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ. ಇದರ ಅರ್ಥ ಏನು? ಬ್ರಹ್ಮದೇವರು ಅನ್ಕೊಂಡ್ರಂತೆ, ಹೌದು, ದೇವರು ನನ್ನನ್ನು ಸೃಷ್ಟಿಗೆ ತಂದಿದ್ದಾನೆ. ತನ್ನ ಈ ನಾಭಿ ಕಮಲದಿಂದ ನನ್ನನ್ನ ಸೃಷ್ಟಿಗೆ ತಂದಿದ್ ನನಗೆ ಅರ್ಥ ಆಯ್ತು. ಯಾಕೆ? ನಾನ್ ಮುಂದೆ ಸೃಷ್ಟಿ ಮಾಡ್ಬೇಕು ಜಗತ್ತನ್ನ ಅಂತ. ಅವಾಗ ಅರ್ಥ ಆಯ್ತಂತೆ, ಅಲ್ಲ, ನಾನು ಒಬ್ನೇ ಇದನ್ ಮಾಡ್ಲಿಕ್ಕೆ ಆಗಲ್ಲ, ನನ್ ಕೈಲಿ ದೇವರ ಅನುಗ್ರಹ ಬೇಕು. ಮತ್ತೆ ದೇವರ ಅನುಗ್ರಹ ಸಂಪಾದನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಂತೆ. ಸರಿ, ದೇವರ ಜ್ಞಾನ ಪಡಿಬೇಕು. ದೇವರ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ಅದಕ್ಕೊಂದಿಷ್ಟು ಅವ್ನ್ ಸೇವೆ ಮಾಡ್ಬೇಕು. ದೇವ್ರ ಸೇವೆ ಮಾಡಿದ್ರೆ ನನಗೆ ದೇವ್ರ ಶಕ್ತಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ ಅಂತ. ಹಾಗಾದ್ರೆ ಇರೋ ಒಂದೇ ಉಪಾಯ, ಇಷ್ಟು ವರ್ಷ ತಪಸ್ ಮಾಡಿ ಕಂಡ ದೇವರ ಸೇವೆ ಮಾಡ್ತೀನಿ, ದೇವರ ಸೇವೆ ಮಾಡಿ ನಾನ್ ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ತೀನಿ ಅಂತ ಹೊರಡ್ತಾರೆ ಬ್ರಹ್ಮದೇವ್. ಹಾಗಾದ್ರೆ ನಮ್ಮ ಜೀವನದಲ್ಲಿ ನಾವೇನಾದ್ರೂ ಅನ್ಕೊಂಡು ಹೊಸದಾಗಿ ಶುರು ಮಾಡ್ಬೇಕು ಅಂದ್ರೆ ಅದು ಶುಶ್ರೂಷೆ ಬೇಕೇ ಬೇಕು. ಗುರುಗಳ ಶುಶ್ರೂಷೆ, ಸೇವೆ. ಶುಶ್ರೂಷೆ ಅಂದ್ರೆ ಸೇವೆ, ಅಥವಾ ದೇವರ ಸೇವೆ. ದೇವರ ಸೇವೆ, ದೇವತೆಗಳ ಸೇವೆ, ಗುರುಗಳ ಸೇವೆ ಇದೇನೂ ಇಲ್ಲ, ಅಥವಾ ತಂದೆ ತಾಯಿಗಳ ಸೇವೆ ಇದ್ಯಾವುದೂ ಇಲ್ಲ ಅಂತಂದ್ರೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿ. ಹಾಗಾಗಿ ಇದೆಲ್ಲ ಇದ್ರೆ ಮಾತ್ರ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಒಂದು ಸಣ್ಣ ಸೃಷ್ಟಿ, ನಿಮ್ ಬ್ರಹ್ಮದೇವ್ರು ಅನ್ಕೊಂಡಿರೋದು ಇಡೀ ಜಗತ್ತಿನ ಸೃಷ್ಟಿ. ಅದನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗಿದ್ದು ಒಂದೇ, ದೇವರ ಪ್ರಸಾದ ಬೇಕು ಅಂತ. ಆಗ ಯೋಚನೆ ಮಾಡಿ ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ವಸ್ತುತಃ. ಅಂದ್ರೆ ಮುಂದೆ ಏನ್ ಬರುತ್ತೆ ನಮಗೆ ಅಂದ್ರೆ ಮುಂದಿನ ಅಧ್ಯಾಯದಲ್ಲಂತೂ ಇಲ್ಲಿ ಆ ಪ್ರಸಂಗ ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರು ಸ್ತೋತ್ರವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ದೇವರನ್ನ. ಯಾಕೆ ಅಂದ್ರೆ ಈ ಕಾರಣ, ಇಷ್ಟ ಹೇಳಿ ಮುಗಿಸ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಬ್ರಹ್ಮದೇವರು ಮಾಡಿದ ಆ ಭಗವಂತನ ಸ್ತೋತ್ರ ಹೇಳ್ತಾರೆ. ತುಂಬಾ ಚೆನ್ನಾಗಿ ಬ್ರಹ್ಮದೇವರು ಭಗವಂತನ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ. ಬ್ರಹ್ಮದೇವರ ಬಾಯಿಯಿಂದ ಬರೋ ಸಂಸ್ಕೃತ ಶಬ್ದ ಹೇಗಿರುತ್ತೆ, ಅವ್ರು ಏನು ವರ್ಣನೆ ಮಾಡಿರ್ತಾರೆ ಅನ್ನೋದು ಕೇಳೋದೇ ಒಂದು ದೊಡ್ಡ ಸೌಭಾಗ್ಯ. ಅಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಇದರಲ್ಲಿ ಕೊನೆಗೆ ಈ ಅಧ್ಯಾಯದಲ್ಲಿ ಅದರ ವಿಷಯವನ್ನ ಹೇಳಿ ಉಪಸಂಹಾರ ಮಾಡ್ತಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಆ ಶ್ಲೋಕ ಏನು? ಈ ಶ್ಲೋಕ ಸ್ತೋತ್ರ ಅಲ್ಲ, ಕಿಂತು ಬ್ರಹ್ಮದೇವರು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಇಷ್ಟು ಬಂತು. ಸ್ತೋತ್ರ ಏನು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ಗಮನಿಸೋಣ. ಸ್ವಕರ್ಮ ಬೀಜಂ ರಜಸೋಪರಕ್ತಃ ಪ್ರಜಾಸಿ ಸಕ್ಷನ್ ಇಯದೇವ ದೃಷ್ಟಾ ಅಸ್ತೌ ದ್ವಿಸರ್ಗಾಭಿ ಮುಖಸ್ತಮೀಶಂ ಅವ್ಯಕ್ತವರ್ತ್ಮನ್ನಿ ಅಭಿವೇಶಿತಾತ್ಮ. ಅವ್ಯಕ್ತವರ್ತ್ಮನಿ ಅಭಿವೇಶಿತಾತ್ಮ ಅಂತ ಪದ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ಲಿಕ್ಕೆ ಅಭಿಮುಖರಾಗಿದ್ದಾರೆ. ಇನ್ ಮಾಡ್ಬಿಡ್ತೀನಿ ಅಂತ ಕೂತಿದ್ದಾರೆ. ವಿಸರ್ಗ ಅಭಿಮುಖ. ಇಲ್ಲಿ ವಿಸರ್ಗ ಅಂದ್ರೆ ಸೃಷ್ಟಿ ಮಾಡಬಾರ್ದು ಅಂತ ಕೂತಿಲ್ಲ. ಹಿಂದೆ ಒಂದು ಶಬ್ದ ಬಂತು, ಲೋಕ ವಿಸರ್ಗ ದೃಷ್ಟಿ ಅಂತ. ಅಲ್ಲಿ ಬ್ರಹ್ಮದೇವರು ಈ ಲೋಕದಲ್ಲಿ ಮುಂದಕ್ಕೆ ವಿಸರ್ಗ ಅಂದ್ರೆ ಸೃಷ್ಟಿ ಆಗದೆ ಇರೋರನ್ನ ನೋಡಿದ್ರು ಅಂತ ಬಂತು. ಈ ವಿಸರ್ಗ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇಲ್ಲಿದೆ. ಒಂದು ವಿಸರ್ಗ ವಿವಿಧವಾಗಿ ಸರ್ಗ ಸೃಷ್ಟಿ ಮಾಡೋದು, ವಿಶೇಷವಾಗಿ ಸೃಷ್ಟಿ ಮಾಡೋದಕ್ಕೂ ವಿಸರ್ಗ ಅಂತ ಕರೀತಾರೆ. ಇನ್ನೊಂದು ಏನೋ ಸೃಷ್ಟಿ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ವಿಸರ್ಗ ಅಂತ ಕರೀತಾರೆ. ಇನ್ನೊಂದು ವಿಸರ್ಗ ಯಾವುದು? ನಾವ್ ಹೇಳ್ತೀವಲ್ಲ ಅನುಸ್ವಾರ ವಿಸರ್ಗ ಅಂತ, ಅದು ಬೇರೆ ವಿಸರ್ಗ. ಅದು ಶಬ್ದಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಸರ್ಗ. ಹೀಗೆ ವಿಸರ್ಗ ಅನ್ನೋ ಶಬ್ದಕ್ಕೆ 3 ಅರ್ಥ ಇದೆ. ಅಂದ್ರೆ ತುಂಬಾ ಆಪೋಸಿಟ್ ವರ್ಡ್ ಆಗುತ್ತೆ. ಸೃಷ್ಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಾನೂ ಅರ್ಥ, ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ತಾರೆ ಅಂತಾನೂ ಅರ್ಥ. ಒಂದೇ ವಿಸರ್ಗ ಶಬ್ದಕ್ಕೆ 2 ಅರ್ಥ ತಗೊಳ್ತಾರೆ ಈ ಶ್ಲೋಕದಲ್ಲಿ. ಈಗ ಸದ್ಯಕ್ಕೆ ಬ್ರಹ್ಮದೇವರು ತಾವು ವಿಶೇಷವಾಗಿ ಅನೇಕ ರೀತಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರಿಂದ ವಿಸರ್ಗ ಅಭಿಮುಖ ಅಂದ್ರೆ ವಿವಿಧವಾಗಿ ಸೃಷ್ಟಿ ಮಾಡುವಂತ ಅರ್ಥವನ್ನ ಕೊಡುವಂತ ಶಬ್ದ. ಸರಿ, ಬ್ರಹ್ಮದೇವರು ಆಗ ಎಲ್ಲಾ ಪ್ರಜೆಗಳನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಈ ಜೀವನ ಕರ್ಮ ಹೀಗಿದೆ, ಈ ಜೀವನ ಕರ್ಮ ಹೀಗಿದೆ, ಇವ್ರಿಗೆ ಇಂಥ ದೇಹ ಕೊಡ್ಬೇಕು ಅಂತ ಈ ರೀತಿ ರೆಡಿ ಆಗ್ಬಿಟ್ಟಿದ್ದಾರೆ. ಆಗ ಸೃಷ್ಟಿ ಮಾಡ್ಬೇಕು ಅನ್ಲಿಕ್ಕೆ ಬೇಕಾದ ಸಾಧನ ಕೆಲವೇ ಸಿಕ್ಕಿದೆ ಅವ್ರಿಗೆ. ಪಾಪ ಜಾಸ್ತಿ ಇಲ್ಲ. ಈ ನೀರು, ಪ್ರಳಯ ಕಾಲದ ನೀರು, ಆಕಾಶ, ವಾಯು, ಇದನ್ನೆಲ್ಲ ಇಟ್ಕೊಂಡು ಏನಪ್ಪಾ ಸೃಷ್ಟಿ ಮಾಡೋದು? ಸಿಕ್ಕಿದಿಷ್ಟೇ ಸಾಧನ.
ಅವ್ರಿಗೆ ಅರ್ಥ ಆಯ್ತು ಈ ಮೂರನ್ನ ಇಟ್ಕೊಂಡು ಜೀವರಿಗೆ ಏನಂತ ಮಾಡ್ಲಿ ನಾನು ಅಂತ ಯೋಚಿಸ್ತಾ ಕೂತಿದ್ದಾರೆ. ರಜೋಗುಣ ಬೇರೆ ಸೇರಿದೆ. ಸೃಷ್ಟಿಗೆ ರಜೋಗುಣ ಮುಖ್ಯ. ನಮ್ಗೆ ಏನಂದ್ರೆ ಒಂದು ಭ್ರಮೆ ಇರುತ್ತೆ, ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣ ಇದೆ. 3 ಗುಣದಲ್ಲಿ ವಿಷ್ಣು, ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಹೇಳ್ತೀವಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು. ಇಲ್ಲಿ ವಸ್ತುತಃ ದೇವರೇ ಎಲ್ಲರಲ್ಲಿ ನಿಂತು ಮಾಡೋದು. ಒಂದು ತಾನೇ ನಿಂತ್ಕೊಂಡು ಮಾಡ್ತಾನೆ. ಶಿವನಲ್ಲಿ ಶಿವರೂಪದಿಂದ, ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ. ಇದು ಬಹಳ ಪ್ರಸಿದ್ಧವಾದ ವಿಷಯ. ಈ 3 ಮಾಡ್ಬೇಕಾದ್ರೆ ಒಂದೊಂದು ಗುಣ ಇಟ್ಕೊಂಡು ಒಂದೊಂದು ಕೆಲಸ ಮಾಡ್ತಾನೆ. ತಮೋ ಗುಣ ಇಟ್ಕೊಂಡು ಸಂಹಾರ ಮಾಡ್ತಾನೆ ರುದ್ರದೇವರ ಮುಖಾಂತರ. ಸೃಷ್ಟಿ ಮಾಡೋದು ಯಾವ ಗುಣ ಇಟ್ಕೊಂಡು? ನಾವು ತಕ್ಷಣ ಸತ್ವಗುಣದಿಂದ ಸೃಷ್ಟಿ ಮಾಡ್ತಾನೆ ಅಂತ, ಅದು ತಪ್ಪು. ಸತ್ವಗುಣ ಅದು ಕಾಪಾಡ್ಲಿಕ್ಕಿರುವಂಥದ್ದು. ಈಗ ದೇವರು ನಾವು ಬದುಕಿದ್ದಾಗ ದಿವ್ಸ ಅನ್ನ, ದಿವ್ಸ ನೀರು, ದಿವ್ಸ ಏನೋ ಒಂದು ಅನುಕೂಲತೆ, ಇದೆಲ್ಲ ಮಾಡ್ತಾ ಇರ್ತಾನಲ್ಲ, ಇದೆಲ್ಲ ಸತ್ವಗುಣ ಇಟ್ಕೊಂಡು ಜಗತ್ತನ್ನ ಕಾಪಾಡ್ತಾ ಇರ್ತಾನೆ. ಕಾಪಾಡ್ಲಿಕ್ಕೆ ಸತ್ವಗುಣ ಬೇಕು, ರಜೋಗುಣ ಅಲ್ಲ. ಆದ್ರೆ ಸೃಷ್ಟಿ ಮಾಡ್ಲಿಕ್ಕೆ ರಜೋಗುಣ ಬೇಕು. ಅದರಿಂದ ಬ್ರಹ್ಮದೇವರು ತಾವು ರಜೋಗುಣವಂದ ಕೂಡಿದ್ದಾರೆ ಈಗ ಸೃಷ್ಟಿ ಮಾಡ್ಲಿಕ್ಕೆ ಅಂತ ನಿಂತಿದ್ದಾರೆ. ಇಷ್ಟೆಲ್ಲ ನೋಡಿದ್ರು. ಆಗ ಪರಮಾತ್ಮನಲ್ಲಿ ಮುಳುಗ್ ಬಿಡ್ತಾರೆ ಅಂತ ಒಂದು ಕ್ಷಣ. ಪರಮಾತ್ಮನಲ್ಲಿ ಮನಸ್ಸಿನಲ್ಲಿ ಇಟ್ಟು, ದೇವರೇ ನಾನೆಲ್ಲ ಈಗ ಸೃಷ್ಟಿ ಮಾಡ್ಬೇಕು ಅಂದ್ರೆ ಒಂದು ಅದೃಷ್ಟ, ಪುಣ್ಯ ಬೇಕು. ಆ ಪುಣ್ಯವನ್ನ ಅಭಿಮುಖವಾಗಿ ಮಾಡು ಅಂತ ಹೇಳಿ ಭಗವಂತನ ಹತ್ರ ತಾವು ಸರ್ವನಿಯಾಮಕನಾದ ಪರಮಾತ್ಮನ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂತ. ಹೀಗೆ ಅವ್ಯಕ್ತ ವರ್ತಮನಿ. ಅವ್ಯಕ್ತ ವರ್ತಮನಿ ಅಂದ್ರೆ ಭಗವಂತ ಅವ್ಯಕ್ತ, ಅವನು ಎಲ್ಲರಿಗೂ ವ್ಯಕ್ತ ಅಲ್ಲ, ಕಾಣಿಸಲ್ಲ. ಅಂತ ಭಗವಂತನನ್ನ ಕಾಣೋ ಮಾರ್ಗನೂ ಕಷ್ಟ, ದಾರಿನೂ ಕಷ್ಟ, ಅದು ಅವ್ಯಕ್ತನೇ. ಅಂತ ಅವ್ಯಕ್ತ ದಾರಿ, ಬ್ರಹ್ಮನನ್ನ ಪಡಿಬೇಕಾದ್ರೆ ಯಾವ ದಾರಿ ಇದೆ, ಆ ದಾರಿಯಲ್ಲಿ ಅವರು ಮನಸ್ಸನ್ನ ಇಟ್ರು. ಅಂದ್ರೆ ಭಗವಂತನಲ್ಲಿ ಮನಸ್ಸನ್ನ ಇಡ್ತಾ, ಭಗವಂತ ನೀನು ನನ್ನ ಈ ಮುಂದಿನ ಸೃಷ್ಟಿಗೆ ಸಹಕಾರಿಯಾಗು ಅಂತ ಹೇಳಿ ತಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ಇಲ್ಲಿಗೆ ಈ 9ನೇ ಅಧ್ಯಾಯ ಮುಕ್ತಾಯ ಆಯ್ತು. ಇನ್ನು 10ನೇ ಅಧ್ಯಾಯದ ಪ್ರಾರಂಭಕ್ಕೆ ಹೋಗೋಣ. 10ನೇ ಅಧ್ಯಾಯದ PDF ಅನ್ನು ಕಳಿಸಿದ್ದಾರೆ, ಅದನ್ನ ಅಲ್ಲಿ ನೋಡಿ. ಅಥ ದಶಮೋಧ್ಯಾಯ. ಬ್ರಹ್ಮದೇವರು ತಾವು ಸ್ತೋತ್ರವನ್ನ ಮಾಡಿದ್ದಾರೆ. ಅವರು ಪ್ರಶ್ನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಅಂದ್ರೆ, ಅಲ್ಲ ಬ್ರಹ್ಮದೇವರೇನೋ ಸ್ತೋತ್ರ ಮಾಡ್ಬಿಟ್ರು, ಆ ಟೈಮ್ನಲ್ಲಿ ನಮಗೆ ಕೇಳೋ ಭಾಗ್ಯ ಇಲ್ವಾ ಅಂತ ಹೇಳ್ತಾರೆ. ಅಸ್ಮಾಕಮಪಿ ಕಿಮಿತಿ ಮನಃಶಂಕ ಮಾಭೂತ್. ನಿಮ್ ಮನಸ್ಸಿಗೆ ಯೋಚಿಸ್ಬೇಡಿ, ಏನು ಅಯ್ಯೋ ಬ್ರಹ್ಮದೇವರ ಮಾಡಿದ ಸ್ತೋತ್ರ ನಮ್ ಕಿವಿಗೂ ಬೀಳ್ಬಾರ್ದಿತ್ತೆ, ನಾವು ಉದ್ಧಾರ ಆಗ್ಬಾರ್ದಿತ್ತೆ. ಆ ಸ್ತೋತ್ರ ಕೇಳಲಿಕ್ಕೆ ಅವ್ರಿರೋ ಶಕ್ತಿ ಬಿಡಿ, ಅದ್ ಕಲ್ಪನೆಗೂ ಸಿಗಲ್ಲ ಅಂತ ನೀವು ಮನಸ್ಸಿಗೆ ಶಂಕೆ ತಗೊಳ್ಬೇಡಿ, ಮನಸ್ಸಿಗೆ ಆತರ ಅನ್ಕೊಳ್ಳೇಬೇಡಿ. ಯಾಕೆ ಅಂದ್ರೆ ಬ್ರಹ್ಮದೇವರು ಮಾಡಿದ ಸ್ತೋತ್ರನೂ ಹೇಳ್ತೀವಿ ಅಂತ ವ್ಯಾಖ್ಯಾನಕಾರರು ತಾವು ಒಂದು ಕ್ಷಣ ಭಾವುಕರಾಗಿ ಬರೀತಾರೆ ಇದನ್ನೆಲ್ಲ. ಬ್ರಹ್ಮದೇವರ ಸ್ತೋತ್ರನ ಏನಪ್ಪಾ ಮಾಡಿದಾರ ಅವರು ಅಂತ ಆ ಒಂದು ಕುತೂಹಲ ಇದೆ ಅವ್ರಿಗೆ. ಅದು ಕೆಲವು ಶ್ಲೋಕದಿಂದ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಯಾಕೆಂದ್ರೆ ಬ್ರಹ್ಮದೇವರು ಮಾಡಿದ ಈ ಪ್ರಸಂಗ ಇದೆಯಲ್ಲ, ಬಹಳ ಕಷ್ಟದ ಪ್ರಸಂಗ. ನಾ ಹೇಳ್ತಾ ಇರ್ತೀವಲ್ಲ, ಶಾಸ್ತ್ರದಲ್ಲಿ ಈ 3 ಯಾವಾಗಲೂ ಇರುತ್ತೆ: ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ. ಈಗ ತಾನೇ ಸ್ವಾಪೃಂದಾವನಾಖ್ಯಾನ ಪಾಠದಲ್ಲಿ ಕೇಳಿದ್ವಿ ಅದೆಲ್ಲ. ಈ ಹೇಳೋನು, ಕೇಳೋನು ಮತ್ತೆ ಪ್ರಸಂಗ, ಇದು 3 ಮುಖ್ಯ. ಏನೇನ್ ಗುಣ ಅನ್ನೋದು ಮುಖ್ಯ. ಬ್ರಹ್ಮದೇವರು ಈಗ ಸ್ತೋತ್ರ ಮಾಡಿದ್ರು ಭಗವಂತನನ್ನ. ಯಾವ ಪ್ರಸಂಗದಲ್ಲಿ ಮಾಡಿದ್ರು? ಯಾವ ಜಗತ್ತು ಇಲ್ಲ, ಲೋಕನೇ ಇಲ್ಲ. ಬ್ರಹ್ಮದೇವರು ಫುಲ್ಲು ವರ್ಷಗಟ್ಲೆ ತಪಸ್ ಮಾಡಿದ್ದಾರೆ. ಸೃಷ್ಟಿ ಮಾಡ್ಬೇಕು ಅನ್ನೋ ಮನಸ್ಸಿದೆ, ಮನಸ್ಸು ಕರಗ ಹೋಗ್ಬಿಟ್ಟಿದೆ. ಹೇಗ್ ಉದ್ಧಾರ ಮಾಡೋದು ನಾನು ಇವ್ರನ್ನೆಲ್ಲ ಅನ್ನೋ ಕರಗ ಹೋಗಿದೆ. ಎಲ್ಲಾ ಜೀವರ ಕರ್ಮ ನೋಡ್ತಾ ಇದ್ದಾರೆ, ಇವ್ರಿಗೆಲ್ಲ ದೇಹ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ದೇವರು ನೋಡಿದ್ರೆ ದಿವ್ಯ ದರ್ಶನ, ತುಂಬಾ ಚೆನ್ನಾಗಿ ದರ್ಶನ ಕೊಟ್ಟಿದ್ದಾನೆ. ಇವ್ರಿಗೆ ಜ್ಞಾನೋದಯನೂ ಆಯ್ತು. ನನ್ ಕೈಲಿ ಆಗ್ತಾ ಇಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಆ ಇದು ತವಕತನ ಅಷ್ಟಿದೆ. ಅಯ್ಯೋ ಏನ್ ಮಾಡ್ಲಿ ಅನ್ನೋ ಭಾವದಲ್ಲಿ ಇದ್ದಾರೆ. ಆ ಟೈಮ್ ನಲ್ಲಿ ಒಂದು ಸ್ತೋತ್ರ ಮಾಡ್ತಾರೆ. ಅಂದ್ರೆ ಇದು ಎಷ್ಟು ಪವರ್ಫುಲ್ ಸ್ತೋತ್ರ. ಈ ಸಂದರ್ಭ ಬಹಳ ಮುಖ್ಯ. ಆರಾಮ ಕೂತಿದ್ದ ಬ್ರಹ್ಮದೇವರ ಸ್ತೋತ್ರ ಮಾಡೋದು ಬೇರೆ, ಆದ್ರೆ ಕಷ್ಟದ ಸಮಯದಲ್ಲಿ ನಾನು ಏನಾದ್ರು ಜೀವನದಲ್ಲಿ ಮುಂದ್ ಮಾಡ್ಬಿಡ್ಬೇಕು, ನಂಗೆ ಸಿಗ್ಬಿಡ್ಬೇಕು ಅಂತ ಇದಾರ ಅವ್ರು. ಅದು ಇಡೀ ಜಗತ್ತಿನ ಸೃಷ್ಟಿ. ಇಂಥ ದೊಡ್ಡ ಕೆಲಸವನ್ನ ಮಾಡ್ಬೇಕಾದ್ರೆ ಈ ಸ್ತೋತ್ರ ಮಾಡಿದ್ದಾರೆ. ದೇವರು ಅನುಗ್ರಹ ಮಾಡೇ ಬಿಟ್ಟ. ಯಾಕೆ? ಅದಕ್ಕೋಸ್ಕರನೇ ನಾವೆಲ್ಲ ಈಗಿರೋದು. ಜಗತ್ತಿನ ಸೃಷ್ಟಿನೇ ಆಗದೆ ನಾವ್ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ಭಗವಂತ ಈ ಸ್ತೋತ್ರ ಮಾಡಿದ್ದಕ್ಕೆ ಒಲದ, ಆ ಸ್ತೋತ್ರ ಮಾಡಿದ್ದಕ್ಕೆ ದೇವರ ಅನುಗ್ರಹ ಮಾಡಿದ್ದಾನೆ. ಇಂಥ ಒಂದು ಪ್ರಸಂಗದಲ್ಲಿ ಈ ಸ್ತೋತ್ರ ಆಗಿದೆ ಅಂದ್ಮೇಲೆ ಬಹಳ ಪವಿತ್ರವಾದ ಸ್ತೋತ್ರ, ಅನುಗ್ರಹಪ್ರದ ಸ್ತೋತ್ರ ಇದು. ಹಾಗಾದ್ರೆ ಬ್ರಹ್ಮದೇವರು ಏನ್ ಹೇಳಿದ್ರು? ಮೊದಲನೇ ಮಾತು ಅದನ್ನ ನೋಡೋಣ. ಮೊದಲನೇ ಶ್ಲೋಕ: ಜ್ಞಾತೋಸಿ ಮೇದ್ಯ ಸ್ತುಚಿರಾತ್ ನನು ದೇಹ ಭಾಜಾಂ ನ ಜ್ಞಾಯತೆ ಭಗವತೋ
ಗತಿರಿತ್ಯವದ್ಯಂ ನಾನ್ಯತ್ವದಸ್ತಿ ಭಗವನ್ನಪಿ ತತ್ವಶುದ್ಧಂ ಮಾಯಾ ಗುಣಂ ವ್ಯತಿಕರಾತ್ ಯದುರ್ವಿಭಾಸಿ. ಇಷ್ಟು ಸರಳವಾದ ಅರ್ಥ ಏನು ಅದು ಇವತ್ತು ಹೇಳ್ತೀನಿ, ಮತ್ತೆ ವಿಶೇಷ ವಿವರಣೆ ನಾಳೆ ಹೇಳ್ತೀನಿ. ಸರಳವಾದ ಅರ್ಥ ಇಷ್ಟು. ಬ್ರಹ್ಮದೇವರು ಹೇಳ್ತಾರೆ, ಭಗವಂತ ಎಷ್ಟು ಸಮಯ ಆಯ್ತು ನಿನ್ನ ನೋಡ್ಲಿಕ್ಕೆ, ನಿನ್ ಕೊನೆಗೂ ನನ್ನ ತಪಸ್ಸಿಗೆ ಮೆಚ್ಚಿ ಈ ನನ್ನ ಸೇವೆಗೆ ಪ್ರತ್ಯಕ್ಷನಾಗಿ ಕೊನೆಗೆ ನನ್ನ ಕಣ್ಣಿಗೆ ಬಿತ್ತಿ. ಆ ಭಾವನೆ ಇದೆಯಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ ಬ್ರಹ್ಮದೇವರು. ತಪಸ್ಸು ಎಷ್ಟು ವರ್ಷ ಮಾಡಿದ್ದಾರೆ, 1000 ವರ್ಷ ಅಂತ ಬಂತು. ಅದು ನಮ್ಮ ಮನುಷ್ಯಮಾನ ಅಲ್ಲ, ಅದು ದೇವಮಾನ. ಅಷ್ಟು ವರ್ಷ ಅವರು ತಪಸ್ಸು ಮಾಡಿದ ಮೇಲೆ ದೇವರು ಕಣ್ಣಿಗೆ ಕಾಣ್ತಾನೆ ಅಂದ್ರೆ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಇಷ್ಟು ಕಾಲ ಆದ್ಮೇಲೆ ನನ್ನ ತಪಸ್ಸಿಗೆ ನೀನು ಕಂಡಿದ್ಯಾ. ನನಗೆ ಅರ್ಥ ಆಗಿದ್ ಒಂದೇ, ಮನುಷ್ಯರು ಅನ್ಕೊಂಡಿರ್ತಾರೆ ಇಂಥ ದೇವರನ್ನ ನಾವು ನೋಡ್ಬಹುದೇ ಜನ್ಮದಲ್ಲಿ, ಬ್ರಹ್ಮದೇವರ ಕಥೆನೇ ಹೀಗೆ ಅಂದ್ಮೇಲೆ ನಮ್ಮ ಕರ್ಮ ಅಂತ ನೋಡ್ಕೊಂಡಾಗ ಈ ಮುಂದೆ ಕರ್ಮಕ್ಕನುಗುಣವಾಗಿ ದೇಹ ಪಡೆಯೋ ಜೀವರು ತಾವು ದೇವರ ಸ್ವರೂಪವನ್ನ ಪಡೆಯೋಲಿಕ್ ಸಾಧ್ಯನಾ, ದೇವರನ್ನ ನಾವು ನೋಡ್ಬಹುದಾ ಅಂತ ಯೋಚಿಸೋದು ಬೇಡ, ಅದು ತಪ್ಪು ಅಂತ ಬ್ರಹ್ಮದೇವರ ಒಂದು ಮಾತು ಹೇಳ್ತಾರೆ. ಅದು ಏನ್ ತಪ್ಪು? ಜೀವರಿಗೂ ದೇವರನ್ನ ನೋಡ್ಲಿಕ್ಕೆ ಆಗತ್ತೆ. ಮುಂದೆ ನಾನು ಯಾವ ಜೀವರ ಕರ್ಮ ನೋಡ್ಕೊಂಡು ಸೃಷ್ಟಿ ಮಾಡ್ತೀನಿ, ಅವ್ರಿಗೆಲ್ಲ ದೇಹ ಕೊಡ್ತೀನಿ, ಆ ಜೀವರಿಗೂ ಈ ದೇವರನ್ನ ನೋಡೋ ಭಾಗ್ಯ ಖಂಡಿತ ಇದೆ ಅಂತ ನನಗೆ ಅರ್ಥ ಆಯ್ತು ಅಂತ. ಈಗ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ, ಇವಾಗ ಏನು ಬ್ರಹ್ಮದೇವರು ಹೇಳ್ತಾರೆ, ನೋಡಿ ನೀವೆಲ್ಲ ಸಾಧನೆ ಮಾಡ್ಕೊಳ್ಳಿ, ನಿಮಗ್ ದೇವ್ರು ಕಾಣಿಸ್ತಾನೆ ಅಂತ. ನೀವು ಫಸ್ಟ್ ನೋಡಿದೀರಾ? ನೋಡಿದ್ರೆ ನಮ್ಗೆ ಹೇಳಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಯಾರಿಗೆ ಬೇರೆಯವ್ರಿಗೆ ಕೇಳಿದ್ರೆ ಪ್ರಶ್ನೆನ ಬ್ರಹ್ಮದೇವರ ಆ ವಿಷಯವನ್ನ ಹೇಳ್ತಾ ಇದಾರೆ. ನೋಡಿ ನಾನ್ ನೋಡ್ಬಿಟ್ಟೆ, ನಾನು ಇವಾಗ ಗೊತ್ತಾಯ್ತು ನನಗೆ ತಪಸ್ ಮಾಡಿದ್ರೆ ದೇವ್ರು ಒಲ್ದೇ ಒಲಿತಾನೆ ಅಂತ. ಆದ್ರಿಂದ ನನಗ್ ಯೋಚನೆ ಹೋಯ್ತು, ಇನ್ನು ಮುಂದೆ ಜೀವರು ಸೃಷ್ಟಿ ಮಾಡಿದ್ರು ಅವ್ರಿಗೂ ದೇವ್ರು ಕಾಣ್ತಾನೆ. ನಾನು ಅನ್ಕೊಂಡಿದ್ದೆ ದೇವ್ರು ಕಾಣೋದಿಲ್ಲ, ಯಾಕೆ ಅವ್ಯಕ್ತ ಸ್ವಭಾವ. ಇದು ಸುಧಾ ಪಾಠದಲ್ಲೂ ಬಂದಿದೆ, ಒಂದು ಬ್ರಹ್ಮಸೂತ್ರ ಹಿಂದ್ ಬಂದಿತ್ತು, ಓಂ ತದವ್ಯಕ್ತ ಮಾಹಿ ಓಂ ಅಂತ ಒಂದು ಬ್ರಹ್ಮಸೂತ್ರ. ದೇವರ ಅವ್ಯಕ್ತ ಅಲ್ವಾ, ಕಾಣಿಸೋದೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಪ್ರಯತ್ನ ಪಡ್ಬೇಕು, ಯಾಕೆ ದೇವ್ರ ಧ್ಯಾನ ಮಾಡ್ಬೇಕು, ನಮಸ್ಕಾರ ಎಲ್ಲ ವ್ಯರ್ಥ. ದೇವರ ಅವ್ಯಕ್ತ ಸ್ವಭಾವನೆ ಒಂದು ಹಾಗೆ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ಲ, ಆತರ ದೇವರ ಸ್ವಭಾವನೆ ಕಾಣದೇ ಇರೋದೇ ದೇವರ ಸ್ವಭಾವ ಅಂದ್ಮೇಲೆ ನಾವ್ ಯಾವತ್ ನೋಡ್ತೀವಿ ದೇವರನ್ನ? ಮತ್ ಇದೆಲ್ಲ ಮಾಡೋದ್ ವ್ಯರ್ಥ ಅಲ್ವಾ ಅಂತ ಪ್ರಶ್ನೆ ಮಾಡ್ಕೊಂಡು, ಕಾಣದೇ ಇರೋದು ಒಂದು ಸ್ವಭಾವ ಆಗ್ಬೋದು, ಆದ್ರೆ ಅವ್ನಿಗೆ ಮೀರ್ಲಿಕ್ಕೆ ಬರುತ್ತೆ, ಮೀರಿ ನಮಗ ಅನುಗ್ರಹ ಮಾಡ್ತಾನೆ. ಆದ್ರೆ ನೀವು ಭಕ್ತಿ, ಧ್ಯಾನ, ವೈರಾಗ್ಯ ಎಲ್ಲ ಸಂಪಾದನೆ ಮಾಡಿ ಅಂತ ಅದನ್ನ ಬ್ರಹ್ಮದೇವರು ಎಚ್ಚರಿಸ್ತಾರೆ. ನಾನು ಅದೆಲ್ಲ ಸಂಪಾದನೆ ಮಾಡಿದ್ರೆ ನನಗೆ ದೇವ್ರ ದರ್ಶನ ಕೊಟ್ಟ, ಇವ್ರಿಗೂ ಕೊಡ್ತಾರೆ, ಆದ್ರೆ ಇವರೆಲ್ಲ ಅದನ್ನ ಮಾಡ್ಬೇಕಷ್ಟೆ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಆಗ ಹೇಳ್ತಾರೆ, ಭಗವನ್ ತ್ವತ್ ಅನ್ಯತ್ ಅಸ್ತಿ ಕಿಂ, ನಿನಗಿಂತ ಬೇರೆದ್ ಏನಿದೆಯಪ್ಪ? ಏನು ಇಲ್ಲ, ಇದ್ರು ಇಲ್ದೇ ಇರೋ ತರ ಅಂತ ಒಂದ್ ಸ್ತೋತ್ರ ಮಾಡ್ತಾರೆ. ಯಾಕೆ? ನಾವೆಲ್ಲ ಇದ್ರು ಇಲ್ದೇ ಇರೋ ತರ ಯಾಕೆ? ಒಬ್ಬ ಬದುಕಿದ್ದು ಏನೂ ಮಾತಾಡಲ್ಲ, ಏನೂ ಪ್ರತಿಕ್ರಿಯೆ ಕೊಡೋದು ಜೀವ ಶವ ಅಂತಾರೆ. ಶವಕ್ಕೂ ಇವನ್ಗೇನ್ ವ್ಯತ್ಯಾಸ? ಕಲ್ಗುಣ್ ತರ ಕೂತಿರ್ತಾನೆ ಅಂತ ಹಾಗೆ ಹೇಳಲ್ವಾ? ಆತರ ಎಲ್ಲಾ ವಸ್ತು ಇದ್ರೂ ಇಲ್ಲ, ಯಾಕೆ ನಮ್ಗೇನು ಸ್ವಾತಂತ್ರ್ಯ ಇಲ್ಲ, ನಾವೆಲ್ಲ ದೇವರ ಅಧೀನ, ಕರ್ಮಗಳ ಅಧೀನ. ಆದ್ರೂ ಈ ಜಗತ್ನಲ್ಲಿ ಬರೀ ದೋಷನೇ ತುಂಬಿಕೊಂಡಿದ್ಯಪ್ಪ, ನಿನ್ನಲ್ಲಿ ಏನೋ ದೋಷ ಇಲ್ಲ. ಅಷ್ಟೇ ಅಲ್ಲ, ನೀನು ಒಬ್ಬನೇ ಆದ್ರೆ ಎಲ್ಲಾ ಕಡೆ ತುಂಬ್ಕೊಂಡ್ಬಿಟ್ಟಿದ್ಯಾ ನೀನು ದೇವ್ರೆ ಅಂತ ಹೇಳಿ ಇಷ್ಟನ್ನ ಬ್ರಹ್ಮದೇವರು ತಾವು ಈ ಸ್ತೋತ್ರವನ್ನ ಮಾಡ್ತಾರೆ ಮೊದಲನೇ ಶ್ಲೋಕದಲ್ಲಿ. ಇನ್ನು ವಿಶೇಷವಾದ ವಿಷಯ ಈ ಶ್ಲೋಕದಲ್ಲಿದೆ, ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಶ್ರೀಮನ್ ಬಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಗುರುಗಳೇ ಕೊಡ್ಬೇಕು. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್.